ಮಳಿ ಬಂದಿದ್ದಕ್ಕೆ ಬೈಕ್ ಅದು ದಾಟಕ ಆಗೋದು ಅಂದಾಗೆ ನಿಂತಾಕು ಜಾಗ ಇದೆ. ಫುಲ್ ಹೆವಿ ಐತಿ ಕ್ರೌಡ್. ರಾಮ ಅಂದ್ರೆ ಪಾಪಗಳ ಪರಿಹಾರ, ಹಾಕು ಹಾಡು ಜೈಕಾರ. ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ನನ್ನ ಮತ್ತೊಂದು ಬ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಹೊಂದ್ಬಿಟ್ಟೇವಿ ಅಂಜನಾದ್ರಿ ಕಡೆ. ಇವತ್ತು ಶನಿವಾರ ಐತಿ, ಅದ್ರೊಳಗೆ ಹುಡುಗಿನೂ ಐತಿ, ರಾಖಿ ಐತಿ. ಅದು ಹೋಗ್ಬೇಕಂತಿದ್ವಿ. ನಮ್ಮ ಅಕ್ಕಂಗಾರೆಲ್ಲರೂ ಬೈತಿರ್ತಾರೆ ಇವತ್ತು. ಆದರೂ ಸಡನ್ ಪ್ಲ್ಯಾನ್ ಮಾಡಿ ಸೋಲೋ ಹೋಗ್ಬೇಕಂತ ನಾನು ರಾತ್ರಿ ಪ್ಲ್ಯಾನ್ ಮಾಡಿದ್ದೆ. ಆದರೆ ಸಡನ್ ಚೇಂಜ್ ಒಳಗೆ ಇಲ್ಲೊಂದೆರಡು ಬಿಸಿ ಪೀಪಲ್ಸ್ ನಮ್ಮ ಜೊತೆ ಜಾಯ್ನ್ ಆಗ್ಬಿಟ್ಟಾವ. ಇವ್ರದ್ದು ಸಡನ್ ಪ್ಲಾನಿಂಗ್. ಒಮ್ಮೆ ನಿನ್ನೆ ಇದು ಮಾಡಿದ್ವಿ. ಆದರೆ ಬೆಳಿಗ್ಗೆ ಇದನ್ನ ಗುಂಟಲ್ ಎಕ್ಸ್ಪ್ರೆಸ್ ಬಸ್ ಇದನ್ನ ಟ್ರೈನಿಗೆ ಹತ್ತಬೇಕಂತಿತ್ತು. ಆದರೆ ಟ್ರೈನ್ ಮಿಸ್ ಆಗ್ಬಿಡ್ತೀವಿ. ಅದಕ್ಕೆ ವಾಪಸ್ ಗಿಂಗೇರಿ ಈಗ ಗಿಂಗೇರಿಯಿಂದ ಮತ್ತೆ ಅಂಜನಾದ್ರಿ ಬೆಟ್ಟಕ್ಕೆ ಹೆಂಗೆ ಹೋಗ್ಬೇಕು ಎಲ್ಲ ಇನ್ನೂ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿಲ್ಲ. ಎಲ್ಲ ಹೆಂಗೆ ಹೋಗ್ಬೇಕು, ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಅಲ್ಲಿ ಮಟ್ಟ ಎಲ್ಲರೂ ಸ್ಟೇ ಟ್ಯೂನ್ ಆಗಿ. ಹಾಗೈಸ್, ಈಗ ನನ್ನಿಂದ ಬೋರ್ಡ್ ಕಾಣತೈತಿ. ಎಲ್ಲಿಗೆ ಬಂದೇನಂತ ಗೊತ್ತ ಅನಿಸ್ತೈತಿ ನಿಮ್ಗೆ. ಗಿಂಗೇರಿ ಜಂಕ್ಷನಿಗೆ ಬಂದಿದ್ದೇವೆ. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಈಗ ಇಲ್ಲಿ ಟ್ರ್ಯಾಕ್ ಆ ಕಡೆಯಿಂದ ಈ ಕಡೆ ದಾಟಿ ಬಂದಿವಿ. ನಾ ಒಂದು ರೌಂಡ್ ಊರಾಗೆಲ್ಲ ಸುತ್ತೋಡ್ದ ಆಮೇಲೆ ಈ ಕಡೆ ಬಂದೀವಿ. ಇಲ್ಲೇನೋ ಹುಲಿಗಿ ಹೋಗೋ ಬಸ್ ಸಿಗ್ತಾವ ಅಂತ ಇಲ್ಲೇ ಹೋಗಿ ಈಗ ಹುಲಿಗಿಗೆ ಬಸ್ ಹತ್ಬೇಕು. ಹುಲಿಗಿಯಿಂದ ಮತ್ತೆ ವಾಪಸ್ ಅಂಜನಾದ್ರಿಗೆ ಹೋಗ್ಬೇಕು. ಹೆಂಗೆ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. A few moments later. ಗಿಂಗೇರಿಯಿಂದ ಡೈರೆಕ್ಟ್ ಅಂಜನಾದ್ರಿ ಬಸ್ ಸಿಕ್ತು ನೋಡ್ರಿ ನಮ್ಗೆ. ಗೈಸ್ ನೋಡ್ರಿ, ಇಲ್ಲೆಲ್ಲ ಮಳಿ ಬಂದಿದ್ದಕ್ಕೆ ಬೈಕ್ ಅದು ದಾಟಕ ಆಗೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಫುಲ್ ಎಲ್ಲ ಹಳ್ಳ ಹಾಕೊಂಡ್ ಬಂದ್ಬಿಡೈತಿ ನೋಡ್ರಿ. ನೀರೆಲ್ಲ ಇದ್ರೊಳಗೆ ಬಸ್ ದಾಟತೈತಿ. ಫುಲ್ ಹೆವಿ ಮಳಿ ಆಗೈತಿದೆ. ಇಲ್ಲಿ ಮುಂದೆ ನೋಡ್ರಿ, ಇಲ್ಲಿ ಹೆಂಗೆ ಹರಿತೈತಿ ನೋಡ್ರಿ. ಫುಲ್ ಎಲ್ಲ ಹಳ್ಳ ಹಾಕೊಂಡ್ ಬಂದ್ಬಿಡೈತಿ. ಹಂಗ ಈ ಕಡೆ ಸೈಡ್ ನೋಡ್ರಿ, ಇಲ್ಲಿ ಎಲ್ಲ ಎಷ್ಟು ಚಂದ ಭತ್ತ ಬಿತ್ತಾರಿದೆ. ಮಸ್ತ್ ಐತಿದೆ ಪ್ಲೇಸ್. ನೋಡಾಕ ಎಷ್ಟು ಚಂದ ಐತಂದ್ರೆ ಹಂಗ ನೋಡ್ಕೊಂತಾನೆ ಇರ್ಬೇಕು ಅನಿಸ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಉಳಾತಾರ. ಇದಕ್ಕೆ ಏನಂತ ಗೊತ್ತಿಲ್ಲ ನಂಗೆ. ಗೊತ್ತಿರೋದು ಎಲ್ಲರೂ ಕಮೆಂಟ್ ಮಾಡಿ. ನಾಟಿ ಅದು ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ನೋಡ್ರಿ. ಈಗ ಡಾಕ್ಟರ್ ಹತ್ರ ಇದು ಮಾಡತ್ತಾರೆ ನೋಡ್ರಿ. ರೊಚ್ಚಾಗ ಆರಾಮಾಗ ಅದಕ್ಕೆ ಇಂಟು ಹಂಗೆ ಹಿಂಗೆ ಈಗ ಹೊಟ್ಟೆವಿ. One eternity later. ಈಗ ಫೈನಲಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದೀವ್ರಿ. ಈಗ ಇಲ್ಲೇ ಬೆಟ್ಟ ಐತಿ, ಇಲ್ಲೇ ಹಿಂದೈತಿ ನೋಡ್ರಿ. ಈಗ ಇಲ್ಲಿ ರಾಮಂದ ದರ್ಶನ ತೊಗೊಳಕ್ ಬಂದೀವಿ. ಬೆಟ್ಟ ಹತ್ತಕ್ಕಿಂತ ಮುಂಚೆ ಇಲ್ಲಿ ಬಂದ ಹೋಗ್ಬೇಕು ಹೇಳ್ರಿ. ನಾವು ದರ್ಶನ ತೊಗೊತೀವಿ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಪ್ರಭು. ಈಗ ನಾನು ಗೊತ್ತಾಗ್ತೀವಿ ಎಲ್ಲ. ಈಗ ಏನು ಕಸು ಇಲ್ಲ. ಈಗ ಹನುಮಪ್ಪನ ಕಸು ಕೊಡ್ತಾನೆ ನಮ್ಗೆ ಬೆಟ್ಟ ಹತ್ತಾಕ. ಹೆಂಗೆ ಹತ್ತುತ್ತೇವಿ ಅಂತಂದು ನೋಡೋಣ್ರಿ ಅಂತ ನೀವು. ನಿಮ್ಮನ್ನ ತಡೆದಿರುವವರು ಯಾರು? ಇನ್ನೂ 100 ಮೆಟ್ಟ ಹತ್ತಲಿಲ್ರಿ, ಹಾಲೇ ಸ್ವಿಚ್ ಆಫ್ ಆಗ್ಯಾವ ನಮ್ಮ ಕ್ಯಾಂಡಿಡೇಟ್ ನೋಡ್ರಿ. ಇಲ್ಲೇ ಅದಕ್ಕೆ ಹೇಳುದು. ನಾನು ಭಾಳ ದಿನ ಆಯ್ತು ಜಿಮ್ ಬಿಟ್ಟರೆ.
ನನಗೂ ಹತ್ತಾಕ ಆಗತ್ತಿಲ್ಲ ಖರೇನೋ ಹೆವಿ ಆಗತೈತಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗೈಸ್ ಬರೀ ಈಗ ಅದ ಬೆಟ್ಟ ಹತ್ತೀವ್ರಿ ನೋಡ್ರಿ ಇಲ್ಲಿ ಎಲ್ಲ ಈಗ ನೀರು ಇಳ್ದಾವೆ ಇನ್ನೂ ಅರ್ಧ ಬೆಟ್ಟ ಹತ್ಬೇಕು ಅಷ್ಟೇ ನಿಮ್ಗೆ ಒಂದು ಚಂದ ಒಂದು ವ್ಯೂ ತೋರಿಸ್ತೀನಿ ನೋಡ್ರಿ ನೋಡ್ರಿ ಗಾಯ್ಸ್ ಇಲ್ಲೇ ಪಾಳೆ ಕಂಟಿನ್ಯೂ ಹಂಗ ಚಲೋನ ಐತಿ ಗುಡಿ ಮಠನೂ ಹಂಗ ಐತಿ ಒಟ್ಟೆ ಏನ್ರ ಅಲ್ಲಿ ಇವತ್ತು ಹನುಮಪ್ಪನ ನೋಡಬೇಕ ಎಂತ ಗದ್ಲಿದ್ರೆ ಏನಾತ ಮಳಿ ಬಂದ್ರೇನ ಬಿಸಿಲಿದ್ರೇನ ಹನುಮಪ್ಪನ ನೋಡೋದಂದ್ರೆ ನೋಡೋದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ बोलो श्री रामचंद्र प्रभु की A few inches later. ಗೈಸ್ ನೋಡ್ರಿ ಹುಣ್ಣಿಮೆ ಅಂತಂದ ಇವತ್ತು ರಕ್ಷಾಬಂಧನ ಇರ್ತೈತಿ ಯಾರು ಬಂದಿರಂಗಿಲ್ಲ ಅಂತ ಮಾಡಿ ಅನ್ಕೊಂಡಿದ್ವಿ ಆದ್ರೆ ಇವತ್ತು ಹೆವಿ ಕ್ರೌಡ್ ಐತಿ ನೋಡ್ರಿ ಇಲ್ಲಿ ಒಟ್ಟ ಚಂದಾಗಿ ನಿಂತಾಕು ಜಾಗ ಇದೆ ಫುಲ್ ಹೆವಿ ಐತಿ ಕ್ರೌಡ್ ಈಗ ದರ್ಶನ ಪಡಿಬೇಕಂದ್ರೆ ಇನ್ನೂ ಒಂದೂವರೆ ತಾಸು ಆಕೈತಿ ನೋಡುಂಬರಿ ಏನಕ್ಕೈತೆ ಅಂತಂದು ಟೋಟಲಿ ಜಾತಿ ಜೈ ಶ್ರೀರಾಮ್ ಅಂದಾನ ಎಲ್ಲರೂ ಮುಗಿಸತಾರ ಗೈಸ್ ಇಲ್ಲಿ ಗೈಸ್ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇಲ್ಲ ಅಂತ ಮೂಡಕ್ಕೆ ಸೊ ಹೊಸಗಾಗಲ್ಲ ಅಲ್ಲಿ ದೇವ್ರ ದರ್ಶನ ಆಗಿ ಆಮೇಲೆ ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ 12 seconds later. ಗೈಸ್ ಫೈನಲಿ ಮುಕ್ಕೊಂದು ದರ್ಶನ ಪಡ್ಕೊಂಡು ಬಂದ್ವಿ ಆದರೆ ಇಷ್ಟೋ ತನಕ ನಾವು ಅಷ್ಟು ಗದ್ದಲದಾಗ ಏನು ಹೋಗಿ ಬಂದು ಎಷ್ಟು ಬೇವತ್ತು ಇದು ಮಾಡಿದ್ವಲ್ರಿ ಅದು ಏನು ಅಲ್ಲ ಅನ್ನಿಸ್ತೈತಿ ಒಳಗೆ ಹನುಮಪ್ಪನ ನೋಡಿದಾಗ ಮನಸ್ಸಿಗೆ ಎಷ್ಟು ಖುಷಿ ಆಗೈತಿ ಎಷ್ಟು ನೆಮ್ಮದಿ ಆಕೈತಿ ಅದು ನೀವು ಬಂದು ನಿಮಗೆ ಇಲ್ಲಿ ಹನುಮಪ್ಪನ ದರ್ಶನ ತೊಗೊಂಡಾಗ ಗೊತ್ತಾಕೈತಿ ನೀವು ಎಷ್ಟೇ ಕಷ್ಟದಿಂದ ಇರ್ರಿ ಎಷ್ಟೇ ಆರಾಮಿಲ್ದಂಗೆ ಇರ್ರಿ ಒಟ್ಟು ಹನುಮಪ್ಪ ಶಕ್ತಿ ಕೊಟ್ಟ ನಿಮಗೆ ಹತ್ತಾಕೆ ಈಗ ನಾವು ಏನು ತಿಂದಿದ್ದಿಲ್ಲ ಆ್ಯಕ್ಚುಲಿ ಬೆಳಿಗ್ಗೆ ನಾಷ್ಟಾನು ಅಷ್ಟೇ ಕಷ್ಟ ಮಾಡಿದ್ವಿ ಆದರೆ ಈಗ ಟೈಮ್ ಬಂದರೆ ಎಷ್ಟಾಗಿತ್ತು ಟೈಮ್ 3:22 ಆಗೈತ್ರಿ ಇನ್ನೂ ಏನು ತಿಂದಿಲ್ಲ ಅಂದರೂ ಹತ್ತಿದ್ವಿ ಹನುಮಪ್ಪ ಶಕ್ತಿ ಕೊಡ್ತಾನೆ ಹನುಮಪ್ಪ ಹೆಂಗಂತಂದ್ರೆ ಅವಂಗೆ ತನ್ನ ಹೆಸರು ಹೇಳೋದಕ್ಕಿಂತ ರಾಮನ ಹೆಸರು ಹೇಳಿದ್ರೆ ಭಾಳ ತೃಪ್ತಿ ಆಕೈತಂತೆ ಅದಕ್ಕೆ ಎಲ್ಲರೂ ಹನುಮಪ್ಪಂದು ಏನೇ ಹೇಳಿದ್ರು ಜೈ ಶ್ರೀರಾಮ್ ಅನ್ಕೊಂತ ಹೇಳ್ತಾರೆ ಇದ್ರ ಮೇಲೆ ಒಂದು ಹಾಡ ಬರೋದು ಅನಿಸ್ತೈತಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ದಶ ದಿಶದಲ್ಲೂ ಯುವ ಮಹಾರಾಜ ಯುಗ ಪುರುಷಾನ್ ಈ ಗುಣಸಿ ಜಯ ಶ್ರೀರಾಮ ಎಂದು ಕರೆದಾಗ ಪ್ರತಿ ಜನುಮಾನು ಶುಭ ಯೋಗ ನಂಬಿ ಬಂದವರಾಗ ರಾಮ ಅಂದ್ರೆ ಪಾಪಗಳ ಪರಿಹಾರ ಹಾಕು ಹಾಡು ಜೈಕಾರ ಜೈ ಶ್ರೀರಾಮ ನಾಮ 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 ರಾಮ ರಾಮ ನಾಮ ಜೈ ಶ್ರೀರಾಮ ನಾಮ ನಾಮ ಆ ಹೆಸರಿಗೆ ಅಂತ ಶಕ್ತಿ ಐತ್ರಿ ಅದ ಏನಾದ್ರೂ ಎಂತ ದೊಡ್ಡ ಪ್ರಾಬ್ಲಮ್ ಐತಂದ್ರು ಅದ ಸಾಲ್ವ್ ಮಾಡುವಂತ ಶಕ್ತಿ ಇರೋದು ರಾಮ ಒಬ್ಬಂಗ ಅಷ್ಟ ಇದು ಮಾಡ್ಕೊಂಡು ಬಂದೀವಿ ಎಷ್ಟು ಖುಷಿ ಆಗತೈತಿ ಎಷ್ಟು ನೆಮ್ಮದಿ ಐತಂತಂದ್ರೆ ಇದೆ ನಂಗೆ ಅಷ್ಟ ಗೊತ್ತೈತಿ ಈಗ ಒಂದ್ ಸ್ವಲ್ಪ ನಮ್ಮ ಸಿಸ್ಟರ್ಸ್ ಫೋಟೋದ ತೊಗೊಂತಾರಂತೆ ಮತ್ತೆ ನಮ್ಮ ಅಕ್ಕ ಇನ್ನೂ ರಾಖಿ ಕಟ್ಟಿಲ್ರಿ ನಂಗೆ ನಮ್ಮ ತಂಗಿ ಅಷ್ಟೇ ಬೆಳಿಗ್ಗೆ ಬರೋಬೇಕಾದ್ರೆ ಕಟ್ಟಾಳ ಇಲ್ಲಿ ಐತಿ ನೋಡ್ರಿ ನಮ್ಮ ತಂಗಿ ಕಟ್ಟಾಳ ರಾಖಿ ಈಗ ನಮ್ಮ ಅಕ್ಕ ಇಲ್ಲಿ ಅಂಜನಾದ್ರಿ ಬೆಟ್ಟದೊಳಗೆ ಕಟ್ತೇನೆ ಅಂದಾಳ ಕಟ್ಟಿಸ್ಕೊಂಬರ್ರಿ ನೋಡ್ರಿ ಗೈಸ್ ಇವ್ರ ರಾಖಿ ಎಲ್ಲ ಏನ್ ಕಟ್ಟಿಲ್ಲ ಈಗ ಇಲ್ಲಿ ಬಂದ್ ಹನುಮಪ್ಪನ ಕಡೆನೂ ಬಂದ್ ರಾಖಿ ಕಟ್ಟಬೇಕಂತಂದ್ ಈಗ ಕಟ್ಟತಾರೆ ನಮ್ಮನ್ನ ಬೆಳಗ್ಗೆ ನಮ್ಮ ಕಡೆನ ಕಟ್ಟಿಸ್ಕೊಂಡ ನಮ್ಮ ಅಕ್ಕ ಊರಿಗೆ ಹೋಗಿ ಸಂಬಂಧ ಈಗ ಇಲ್ಲೆಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ಕಟ್ಟಾಕಾಳ ನೋಡ್ರಿ ಇಲ್ಲಿ ಕಾಲ್ಸ ಮಾಡತಾನೆ ಗೈಸ್ ಈಗ ದೇವ್ರ ದರ್ಶನ ಎಲ್ಲ ತಗೊಂಡ್ ಬಂದೇವ್ರಿ
ಈಗ ಇಲ್ಲೇ ಒಂದು ಸ್ವಲ್ಪ ಇವ್ರದ್ದು ಫೋಟೋ ತಕೊಂತ ನಮ್ಮ ತಂಗಿ ಫಸ್ಟ್ ಟೈಮ್ ಬಂದ ಅಂಜನಾದ್ರಿ ಬೆಟ್ಟಕ್ಕೆ ಇದು ಇಷ್ಟು ಜಲ್ದಿ ಅಂದ್ರೆ ಕೆಳಗೆ ಇಳಿದು ಹೋಗುವಂಗಿಲ್ವ ಅವ. ಈಗ ಒಂದು ಸ್ವಲ್ಪ ಫೋಟೋ ಶೂಟು ಅದು ಮಾಡಿ ಹಂಗೆ ಒಂದು 2 ರೀಲ್ಸ್ ಮಾಡಿದ್ರು ಮಾಡ್ತೀವಿ ಗೈಸ್. ನೋಡ್ರಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಬಂದಿಲ್ಲ, ಎಷ್ಟು ಚಂದ ಕುಂತಾರೆ ಇವ್ರು. ಹಂಗೆ ಇಲ್ಲಿ ನೋಡ್ರಿ ಇಲ್ಲೇ ಫುಲ್ ಮಳೆ ಜೋರಾಗೈತೆ ಅನಿಸ್ತೈತಿ, ನದಿ ಎಲ್ಲ ಫುಲ್ ಹರಿಯಾತೈತೆ. ಹಂಗೆ ಇಲ್ಲೇ ನೋಡ್ರಿ ಇಲ್ಲಿ ಕಾಣಿಸ್ತೈತಿ ನಮಗೆ. ಅಷ್ಟೇ ಕ್ಲಾರಿಟಿ ಏನಲ್ಲ, ಬೋಡೋರು ಫೋನ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಗೈಸ್ ಇಲ್ಲಿ ನೋಡ್ರಿ ಎಷ್ಟು ಬಿಸಿಲೈತಿ. ಈ ಕಡೆ ಸೈಡಿಂದ ಫುಲ್ ಆ ಕಡೆ ಎಲ್ಲ ಫುಲ್ ಹೆವಿ ಮಳೆ ಆಗತೈತಿ, ಕಾಣಿಸ್ತೈತಿ ಅನ್ಸ್ಕೊಂತೇನೆ ನಿಮ್ಗೆ. ನೋಡ್ರಿ ಇಲ್ಲಿ ಆ ಕಡೆ ಹಂಪಿ ಸೈಡ್ ಎಲ್ಲ ಫುಲ್ ಮಳೆ ಆಗತೈತಿ. ಹಂಗೆ ಈ ಕಡೆ ಬಂದ್ರೆ ಇಲ್ಲಿ ಏನಂತ ನೋಡತ್ತೇನ್ರಿ, ಇಲ್ಲಿ ಇಲ್ಲೊಂದು ಮಂಗೆ ಐತಿ, ಇಲ್ಲೊಂದು ಮಂಗೆ ಐತಿ, 3 ಮಂಗೆ ಅದಾವ ಇಲ್ಲೇ. 3 ಮಂಗೆ ಅದಾವ. ಈಗ ಬೆಟ್ಟ ಇಳಿತೀವಂತೆ. ಬೆಟ್ಟ ಇಳದೆ ಹಂಗೇನು ಇರಂಗಿಲ್ರಿ, ಬೆಟ್ಟ ಜಲ್ದಿ ಇಳಿಬೋದು. ಈಗ ಹೊಟ್ಟಿ ಭಾಳ ಹಸ್ತೈತಿ. ಈಗ ನೆಕ್ಸ್ಟ್ ಎಲ್ಲಾರ ಹೋಗಿ ಊಟ ಮಾಡ್ತೀವಿ. 2000 years later. ಹೆಂಗ ಅನ್ಸತೈತಿ ಮ್ಯಾಲ ಬೆಟ್ಟ ಹತ್ತಿ ಬಂದಿಂದ? ಹಾಂ, ಏನು ಮಸ್ತ್ ಐತಿ ಮ್ಯಾಲ ಹತ್ತಿದ್ದೆ. ಹಾಂ, ಸಣ್ಣ ಹುಡುಗರ್ಲಿಂತ್ರ ವಯಸ್ಸಾಗಿದ್ ಮುದುಕೂರ್ ಮಟನು ಎಲ್ಲಾರು ಬೆಟ್ಟ ಹತ್ತಿ ಹೋಗಿ ಹನುಮಪ್ಪನ ಆಶೀರ್ವಾದ ತೊಗೊಂತಾರೆ. ನೀವು ಫ್ರೀ ಇದ್ದಾಗ ಬಂದು ಅಂಜನಾದ್ರಿಗೆ ವಿಸಿಟ್ ಮಾಡ್ರಿ. ಅದೇ ಈಗ ನಾ ಇಷ್ಟು ಹೇಳತ್ತೀನಿ ಅಂತ ನಿಮ್ಗೆ ಅನಿಸಿರ್ಬೋದು, ಆದ್ರೆ ನಿಮಗೆ ಇಲ್ಲಿ ಬಂದು ದೇವ್ರು ನೋಡಿದಾಗ ಗೊತ್ತಾಗೈತಿ ಅದ್ರ ಫೀಲ್ ಏನು ಅನ್ನೋದು ಅಂತಂದು. ಈಗ ಬೆಟ್ಟ ಏನಾಗ್ತೇವಿ, ಇನ್ನೊಂದು 2 ಮಕ್ಳು ಅಷ್ಟು ಅದಾವ, ಇಳಿದಿನ ತಳ ಸಿಗ್ತೇನೆ ಅಂತಂದು. ಫೈನಲಿ ಈಗ ಹೊಂಟೆ ನೋಡ್ರಿ ಅಂಜನಾದ್ರಿ ಬಿಟ್ಟೇವಿ. ನೋಡ್ರಿ ಇಲ್ಲೇ ಇದೆ ಬೆಟ್ಟ. ಬಸ್ ಕುಣಿದ್ರು ಕಾರಣ ಬಸ್ ಇಲ್ಲ ಅದಾವ, ಆದ್ರೆ ಭಾಳ ರಸ್ ಅದಾವೆ, ಎಲ್ಲಿ ಸ್ಟಾಪ್ ಮಾಡಲ್ಲ. ಅದ್ರ ಸಂಬಂಧ ಮತ್ತೆ ಆಟೋ ಬರ್ತೀವಿ. ಆಟೋಗೆ ಮತ್ತೆ ಬರಬೇಕಾಗಿ 15 ರೂಪಾಯಿ 30 ರೂಪಾಯಿ ಹೋಗ್ತಿದ್ರು. ಈಗ ದೊಡ್ಡ ಇದನ್ನ ಆಗತ್ತಾರ, ಕಮ್ಮೀರ್ ಆಗತ್ತಾರ, 50 ರೂಪಾಯಿ ಅಂತ. ಅದ್ರ ಸಂಬಂಧ ಏನು ಮಾಡೋಕ್ಕಾಗಿಲ್ಲ, ಇಲ್ಲಿ ಊಟನೂ ಮಾಡಿಲ್ಲ, ಏನಿಲ್ಲ. ಅವ್ರು ಅಲ್ಲಿ 5:30 ಟ್ರೈನ್ ಐತಿ ಹೈದ್ರಾಬಾದ್ದಾಗ. ಈಗ ಅಲ್ಲೇ ಹೋಗಿ ಹೋಟೆಲ್ನಾಗ ಹೋಗೋದು. समझ रहे हो ना? ನಾವು ಇಲ್ಲ ಪಾರ್ಸಲ್ ಅಂತ ಹೋಗ್ತೀವಿ, ಇಲ್ಲ ಅಲ್ಲೇ ನೋಡ್ತೀವಿ ಏನು ಮಾಡ್ತೀವಿ ಅಂತ. ಮುಂದೆ ಅಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಹೋಗಿಂದ ನಿಮ್ಗೆ ಸಿಗ್ತೇನಂತೆ. ಗೈಸ್ ಇವತ್ತು ಆಲ್ಮೋಸ್ಟ್ ಬೆಟ್ಟ ತುಂಬ ಎಲ್ಲ ಕೇಳ್ಯಾರ್ರಿ. ಇವತ್ತು ಎಲ್ಲರೂ ಯೂಟ್ಯೂಬ್ ಹೆಸರು ಕೇಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಹಾಗೆ ನೀವು ಎಲ್ಲರೂ ಜಲ್ದಿ ವಿಡಿಯೋಗೆ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ತೀವಿ. ಇನ್ನೂ ಒಂದು ಸ್ವಲ್ಪ ಹುಡುಗರು ಬೆಳೆಸ್ರಿ. ಮುಂದೆ ಆಶೀರ್ವಾದದಿಂದ ಯಾವುದೋ ಒಂದು ಹಂತಕ್ಕೆ ತರಿಸ್ತೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಈಗ ಜಸ್ಟ್ ನಾಷ್ಟ ಮಾಡಿ, ನಾಷ್ಟ ಅಂದ್ರೆ ಇದು ಒಂದು ಸಣ್ಣ ಬಟನ್ ಇಡ್ಲಿ ಇದ್ವು, ಒಂದು 4 ಬಟನ್ ಇಡ್ಲಿ ಮತ್ತೊಂದು ವಡಾ ತಿಂದು ಈಗ ಬಂದ್ಬಿಟ್ಟೇವ್ರಿ ನಾವೆಲ್ಲರೂ ಮುಂಡ್ರಾಬಾದ್ ಸ್ಟೇಷನಿಗೆ. ಇನ್ನೂ ಹೊಸಪೇಟೆ ಜಂಕ್ಷನ್ ಕಡೆ ಐತಿ ಟ್ರೈನ್. ಅದು ಬಂತಂದ್ರೆ ಅಲ್ಲಿ ಹತ್ತಿಂದ ನಿಮ್ಮ ಜೊತೆ ಸಿಗ್ತೇನೆ ಅಂತ ಅಲ್ಲಿ ಕೂಡ ಸ್ಟೇಟ್ ಔಟ್ ಆಗಿರಿ. ಈಗ ಜಸ್ಟ್ ಹುಬ್ಳಿ ಸ್ಟೇಷನಿಗೆ ಬಂದು ರೀಚ್ ಆಗ್ಯಾವ್ರಿ. ಈಗ ಡೈರೆಕ್ಟ್ ಬಸ್ ಹಿಡಿದು ಮನೆಗೆ ಹೋಗ್ಬೇಕು. ಹೋಗಿ ನಿಮ್ಗೆಲ್ಲರಿಗೂ ಇದು ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಎಲ್ಲರೂ ಮುಂದಿನ ವ್ಲಾಗ್ ಬರ್ಬಿಟ್ಟ ಈಗ ಸಪೋರ್ಟ್ ಮಾಡ್ಕೊತಾ ಇದ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.